ಬುದ್ಧಿವಂತರಿಗೆ ಮಾತ್ರ. ಇಷ್ಟ ಆಯ್ತಾ ಪಿಕ್ಚರು? ಚೆನ್ನಾಗಿದೆ. ಸೊ ಉಪೇಂದ್ರ ಅವ್ರ ಡೈರೆಕ್ಷನ್ 10 ವರ್ಷ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ತಗೊಂಡಿದ್ಯಾ ಸಿನಿಮಾ? ಇದೆ, ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಆಗುತ್ತಾ? 2 ಸಲ ನೋಡ್ರೆ ಅರ್ಥ ಆಗತ್ತೆ. ಮಜಾ ಇದೆ ಪಿಕ್ಚರು. ಓಕೆ. ನನ್ನ ನಡುವೆ ಏನೂ ಇಲ್ಲ, ಹೋಗಿ ಅಷ್ಟೇ. బీజేఎం ఎట్లుందన్న మూవీ? బీజేఎం అంటే వర్త్ అంటున్నా వర్త్. హీరో రైటింగ్ అయితే జీవించేసిండు అన్న. సాంగ్స్ ನಾವು ಅಭಿಮಾನಿಗಳು. ಅದ್ಭುತವಾಗಿದೆ ಸಿನಿಮಾ. ಸೂಪರ್ 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 ಸಿನಿಮಾ. ನಾವು ಬದಲಾಗಬೇಕು ಅಂತಂದ್ರೆ ನಾನ್ ಬದಲಾಗಿದ್ದೀನಿ, ನೀವು ಬದಲಾಗೋಣ. ರಾಜಕೀಯ ಅನ್ನೋದನ್ನ ತೊಲಗಿಸ್ಬೇಕು. ಜಾತಿ ಮತ ಧರ್ಮ ಎಲ್ಲ ನುಚ್ಚಿ ಪುಡಿ ಆಗ್ಬೇಕು. ನೋಡಿ, ಮಾಧ್ಯಮ ಏನೇನ್ ತೋರಿಸ್ಬೇಕು, ಬೇಡದೇ ಇರೋದೆಲ್ಲ ತೋರ್ಸೋದೆಲ್ಲ, ಬೇಕಾಗಿರೋದು ಸಮಾಜಕ್ಕೆ ಬೇಕಾಗಿರೋದನ್ನ ತೋರಿಸ್ಬೇಕು. ಯುವಲ್ಲಿ ಎಲ್ಲರೂ ಬದಲಾಗಬೇಕು. ನಾನು ಬದಲಾಗಿದ್ದೀನಿ, ಎಲ್ಲರೂ ಬದಲಾಗೋಣ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವ್ ಹೇಳ್ತಾ ಇರೋದು ರಾಜಕೀಯವಾಗಲ್ಲ, ಭಗವಂತ ನಾಣೆಗೂ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ. ದೂರದ ಬೆಟ್ಟನ ಎಷ್ಟು ಏನು ಅಂತಂದ್ರೆ ಈ ಫಿಲ್ಮ್ ಅಲ್ಲಿ ಸತ್ಯ ಸುಳ್ಳು ಅನ್ಕೊಳ್ಳೋದ, ಸುಳ್ಳು ಸತ್ಯ ಅನ್ಕೊಳ್ಳುತ್ತೆ. ನಮ್ಗೆ ಇನ್ನೊಬ್ರು ಏನ್ ಮಾಡಿದೀವಿ ಅಂತ ಮೊದಲು ನಾವು ನೋಡ್ತಾ ಇರ್ತೀವಿ, ನಾವ್ ಏನ್ ಮಾಡಿದೀವಿ ಅಂತ ಗೊತ್ತಾಗಲ್ಲ. ಅದೇ ಸಿನಿಮಾ. ಫಿಲಂ ಮಾತ್ರ ಸಕ್ಕತ್ತಾಗಿದೆ. ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತ ಉಪ್ಪಿ ಬಾಸ್ ಅವ್ರು ನೀಟಾಗಿ ತೋರಿಸಿದ್ದಾರೆ. ಎಲ್ಲ ಬಂದ್ ನೋಡಿ, ಇನ್ನೊಂದ್ಸಲ ನೋಡಿ, ಬಟ್ ನಾನು ಅರ್ಥನೇ ಆಗಿಲ್ಲ. ಸಕ್ಕತ್ತಾಗಿದೆ. 1 o'clock ಬಂದ್ ತಿರ್ಗಾ ನೋಡ್ತೀನಿ. ಆಕ್ಚುಲಿ ಒಂದ್ ಅರ್ಥ ಆಯ್ತು, ಏನಂದ್ರೆ ಮಿನಿಸ್ಟರ್ಗಳಿಗೆ ನಾಯಿ ಕೊಡ್ದಂಗ್ ಹೊಡೆದ್ರೇನೆ ದೇಶ ಉದ್ಧಾರ ಆಗೋದು. ದಟ್ ಇಸ್ ವಾಟ್ ಉಪೇಂದ್ರ ಇಸ್ ಟ್ರೈಂಗ್ ಟು ಸೇ. ಪ್ಲೀಸ್ ಕಿಲ್ ಆಲ್ ಮಿನಿಸ್ಟರ್ಸ್.